ತುಂಬಾ ಜನ ನನಗೆ ನನ್ನ ವಿಡಿಯೋಸ್ ನ ಕಾಮೆಂಟ್ ನಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸರ್, ನನಗೆ ಇಂಗ್ಲಿಷ್ ಕ ಕ ಕಿ ಕಿ ಬಂದರೂ ಕೂಡ ಇಂಗ್ಲಿಷ್ ಓದ್ಲಿಕ್ಕೆ ಬರ್ತಾ ಇಲ್ಲ. ನೀವು ಕೂಡ ಈ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ? ಸೊ ನಿಮಗೆ ಇಂಗ್ಲಿಷ್ ಓದ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಈ ಒಂದು ವಿಡಿಯೋನ ನೋಡಿ ಸಾಕು. ಯಾಕಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಯಾವ ರೀತಿ ಇಂಗ್ಲಿಷ್ ಅನ್ನ ಫಾಸ್ಟ್ ಆಗಿ ಓದೋದನ್ನ ಕಲಿಬೇಕಂತ ಹೇಳಿ ಸರಿಯಾಗಿ. ಸೊ ಇಲ್ಲಿ ಕ ಕಂಬಳಿ ಇದೆಯಾ, ಸರಿಯಾದಂತಹ ಟೆಕ್ನಿಕ್ ಏನು, ಅಂಡ್ ಕೊನೆಯಲ್ಲಿ ವಿಡಿಯೋದ ಕೊನೆಯಲ್ಲಿ ನನಗೆ 3 ಸಿಂಪಲ್ ಸ್ಟೆಪ್ಸ್ ಗಳನ್ನ ತಿಳಿಸ್ತೇನೆ. ಯಾವ ರೀತಿ ನೀವು ಫಾಸ್ಟ್ ಆಗಿ ಇಂಗ್ಲಿಷ್ ಓದೋದನ್ನ ಕಲಿಬಹುದು ಅಂತ ಹೇಳಿ ಅಷ್ಟು ಮಾಡಿ ಸಾಕು. ಅಂಡ್ ಇನ್ನ ಇಲ್ಲಿ ವಿರೂಪಾಕ್ಷ ಅನ್ನುವಂತಹ ಸ್ಟೂಡೆಂಟ್ ಕೂಡ ಸರ್ ನನಗೆ ಇಂಗ್ಲಿಷ್ ಓದ್ಲಿಕ್ಕೆ ಬರ್ತಾ ಇಲ್ಲ ಅನ್ನುವಂತಹ ಇದೇ ಪ್ರಶ್ನೆಯನ್ನ ತುಂಬಾ ಜನ ಕೇಳಿದ್ದಾರೆ. ಸೊ ನೋಡ್ಬೋದು ಎಷ್ಟು ಜನ ಇದನ್ನ ಲೈಕ್ ಮಾಡಿದ್ದಾರೆ ಅಂತ ಹೇಳಿ. ಅಂದ್ರೆ ಇಷ್ಟು ತುಂಬಾ ಜನರಿಗೆ ಈ ಒಂದು ಪ್ರಾಬ್ಲಮ್ ಇದೆ. ಸೊ ಬನ್ನಿ ನೋಡೋಣ ಯಾವ ರೀತಿ ಇಂಗ್ಲಿಷ್ ಓದೋದನ್ನ ಕಲಿಬೇಕು ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಇಂಗ್ಲಿಷ್ ಪರ್ಫೆಕ್ಟ್ ಆಗಿ ಓದೋದನ್ನ ಹೇಗೆ ಕಲಿಯೋದು? ಸೊ ಫಸ್ಟ್ ಆಫ್ ಆಲ್ ಈ ರಾಂಗ್ ಮೆಥಡ್ ಅನ್ನ ನಿಮ್ಮ ತಲೆಯಿಂದ ತೆಗೆದಾಕ್ಬಿಡಿ. ಯಾಕಂದ್ರೆ ನೀವು ಸ್ಕೂಲ್ ನಲ್ಲಿ ಇದ್ದಾಗ, ಕಾಲೇಜ್ ಅಲ್ಲಿ ಇದ್ದಾಗ, ಹೈಸ್ಕೂಲ್ ಅಲ್ಲಿ ಇದ್ದಾಗ ನಿಮ್ ತಲೆಯಲ್ಲಿ ಇದೊಂದು ಹಾಕಿರ್ತಾರೆ, ಏನು ಇಂಗ್ಲಿಷ್ ಕ ಬಳಿ ಕಳ್ಕೊಂಡ್ಬಿಡಿ, ಇಂಗ್ಲಿಷ್ ಓದ್ಲಿಕ್ಕೆ ಬರುತ್ತೆ ಅಂತ ಹೇಳಿ. ನೆನ್ಪಿಟ್ಕೊಳ್ಳಿ, ಕನ್ನಡ ಭಾಷೆ, ಇಂಗ್ಲಿಷ್ ಭಾಷೆ, ಎರಡು ಭಾಷೆಗಳು ಡಿಫ್ರೆಂಟ್ ಆಗಿವೆ. ಕನ್ನಡದಲ್ಲಿ ಕಕಂಬಳಿ ಇದೆ, ಆದ್ರೆ ಇಂಗ್ಲಿಷ್ ನಲ್ಲಿ ಯಾವುದೇ ಕಕಂಬಳಿ ಇಲ್ಲ. ಸೊ ನಿಮ್ಗೆ ಯಾರಾದ್ರೂ ಇಂಗ್ಲಿಷ್ ಕಕಂಬಳಿ ಕಲ್ಕೊಳ್ಳಿ, ಓದ್ಲಿಕ್ಕೆ ಬರುತ್ತೆ, ಕರೆಕ್ಟ್ ಆಗಿ ಬರೀಲಿಕ್ಕೆ ಬರುತ್ತೆ, ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಬರೀತೀರಾ ಅಂತ ಹೇಳಿದ್ರೆ ಅವರು ನಿಮ್ಗೆ ದಾರಿ ತಪ್ಪಿಸುವಂತಹ ಕೆಲಸ ಮಾಡಿದ್ದಾರೆ. ಸೊ ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ, ಬನ್ನಿ ನಾನು ನಿಮ್ಗೆ ಪ್ರೂಫ್ ಕೂಡ ತೋರಿಸ್ತೀನಿ, ಜಸ್ಟ್ ಹೇಳೋದಿಲ್ಲ. ಈಗ ಕನ್ನಡದಲ್ಲಿ ನೀವು ಕಕಂಬಳಿಯನ್ನ ತೆಗೆದುಕೊಂಡ್ರೆ ಈ ರೀತಿ ನಿಮ್ಗೆ ಅದು ನೋಡ್ಲಿಕ್ಕೆ ಸಿಗುತ್ತೆ. ಕ ಕ ಕಿ ಕಿ ಕು ಕು. ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಕು ಅನ್ನ ತಗೊಂಡ್ರೆ ಯಾವ ರೀತಿ ಬರಿತೀವಿ? ಸೊ ಇದು ಕ, ಇದಕ್ಕೆ ಉ ಮಾಡ್ಬೇಕಂದ್ರೆ ಈ ರೀತಿ ಇದನ್ನ ಸೇರಿಸಿ ಇದು ಆಗುತ್ತೆ ಕು. ಅಂಡ್ ಇದು ವಾಕ್ಯದಲ್ಲಿ ಯಾವುದೇ ಪುಸ್ತಕದಲ್ಲಿ ಎಲ್ಲಾದ್ರೂ ಇದು ಬರ್ಲಿ, ನಾವು ಇದಕ್ಕೆ ಕು ಅಂತಾನೆ ಉಚ್ಚಾರ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕ ಇದೆ, ಇದಕ್ಕೆ ಈ ರೀತಿ ಇದೆ, ಸೊ ಇದು ಕುಡಿ ಆಗುತ್ತೆ. ಸೊ ಇಲ್ಲಿ ಕು ಇದೆ, ಕುಳಿತುಕೋ. ಇಲ್ಲಿ ಕು ಇದೆ, ಕುವೆಂಪು. ಹೌದಾ? ಅಂಡ್ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಿ. ಸೊ ಈಗ ಖ ಇದೆ, ಸೊ ಇದು ಕ, ಇದಕ್ಕೆ ನಾವು ಈ ರೀತಿ ಮಾಡಿದ್ರೆ ಇದೇನಾಗುತ್ತೆ? ಖ ಆಗುತ್ತೆ. ವಾಕ್ಯದಲ್ಲಿ ಯಾವುದೋ ಒಂದು ಪದದಲ್ಲಿ, ಪೇಪರ್ ನಲ್ಲಿ ಎಲ್ಲಾದ್ರೂ ಬರ್ಲಿ, ಅದಕ್ಕೆ ಖ ಅಂತಾನೆ ನಾವೇನ್ ಮಾಡ್ತೀವಿ? ಓದ್ತೀವಿ, ಉಚ್ಚಾರ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕಾರ್, ಕಾರ್ಖಾನೆ, ಕಾದಂಬರಿ. ಇದು ಕನ್ನಡದ ಕಕಂಬಳಿ ಅಂಡ್ ಕನ್ನಡದಲ್ಲಿ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ಕನ್ನಡ ಭಾಷೆ ತುಂಬಾ ಈಸಿ ನಮ್ದು ಕಲಿಯೋದು. ಕಕಂಬಳಿ ಕಲ್ತ್ ಬಿಟ್ರೆ ಓದ್ಲಿಕ್ಕೂ ಬರುತ್ತೆ ಅಂಡ್ ಯಾವುದೇ ತಪ್ಪಿಲ್ಲದೆ ಬರೀಲಿಕ್ಕೂ ಕೂಡ ಬರುತ್ತೆ. ಆದ್ರೆ ಇಂಗ್ಲಿಷ್ ನಲ್ಲಿ ಈ ಒಂದು ರೂಲ್ ವರ್ಕ್ ಆಗುತ್ತಾ? ಸೊ ಬನ್ನಿ ಹಾಗಾದ್ರೆ ನೋಡೋಣ. ಸೊ ಇಂಗ್ಲಿಷ್ ಅಲ್ಲಿ ನೀವು ಇದನ್ನ ಕಲ್ತಿರಬಹುದು. ಕ ಅಂದ್ರೆ ಕೆ ಎ ಅಂತ ಬರಿಬೇಕು, ಕ ಅಂದ್ರೆ ಕೆ ಡಬಲ್ ಎ ಅಂತ ಬರಿಬೇಕು, ಕೆ ಅಂದ್ರೆ ಕೆ ಐ ಅಂತ ಬರಿಬೇಕು, ಕಿ ಅಂದ್ರೆ ದೊಡ್ಡ ಕೆ ಅಂದ್ರೆ ಕೆ ಡಬಲ್ ಇ ಬರಿಬೇಕು, ಕು ಅಂದ್ರೆ ಕೆ ಯು ಬರಿಬೇಕು ಅಂತ ಹೇಳಿ. ಸೊ ಈ ರೀತಿ ಆಕ್ಚುಲಿ ವರ್ಕ್ ಆಗುತ್ತಾ? ಬನ್ನಿ ನೋಡೋಣ. ಸೊ ಹಾಗಾದ್ರೆ ಈ ಒಂದು ಎಕ್ಸಾಂಪಲ್ ಅನ್ನ ನೋಡಿ. ಇಲ್ಲಿ ಒಂದು ಎಕ್ಸಾಂಪಲ್ ನಿಮ್ಗಿದೆ, ಪಿ ಯು ಟಿ. ಇದನ್ನ ಯಾವ ರೀತಿ ಓದ್ತಾರೆ ಗೊತ್ತಾ ಇಂಗ್ಲಿಷ್ ನಲ್ಲಿ? ಪುಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಿದೆ? ಯು ಇದೆ, ಸೊ ಇಲ್ಲಿ ಉ ಸೌಂಡ್ ಬರ್ತಾ ಇದೆ, ಪುಟ್. ಸೊ ಈಗ ನಾವು ಅನ್ಕೋಬಹುದು, ಕೆ ಗೆ ನಾವು ಯು ಸೇರಿಸಿದ್ರೆ ಪು ಆಯ್ತು ಪುಟ್, ಪಿ ಗೆ ನಾವು ಯು ಸೇರಿಸಿದ್ರೆ ಅದು ಆಯ್ತು ಪು, ಪುಟ್ ಆಗುತ್ತೆ ಅಂತ ಹೇಳಿ. ಬಟ್ ಆದ್ರೆ ಇದನ್ನ ಯಾವ ರೀತಿ ಓದ್ತೀವಿ? ಒಂದ್ಸಲ ಇಲ್ಲಿ ಬರಿತೀನಿ, ಪುಟ್ ಅಂತ ಹೇಳಿ ಓದ್ತೀವಿ, ರೈಟ್? ಸೊ ಈಗ ಸಿ ಯು ಟಿ ಇದೆ, ಇದನ್ನ ಯಾವ ರೀತಿ ಓದ್ತೀರಾ? ಕುಟ್ ಅಂತ ಓದ್ತೀವಾ? ಇಲ್ಲ, ಇದನ್ನ ಕಟ್ ಅಂತ ಓದ್ತೀವಿ. ಸೊ ಇಲ್ಲಿ ಯು ಇದೆ, ಬಟ್ ಇಲ್ಲಿ ಸೌಂಡ್ ಬರ್ತಾ ಇದೆ ಅದು, ಸೌಂಡ್ ಬರ್ತಾ ಇದೆ ಅದು. ಅಂದ್ರೆ ಇಂಗ್ಲಿಷ್ ನಲ್ಲಿ ಕಕಂಬಳಿ ವರ್ಕ್ ಆಗ್ತಾ ಇದೆಯಾ? ಇಲ್ಲ, ಇಲ್ಲಿ ಕಕಂಬಳಿ ವರ್ಕ್ ಆಗೋದಿಲ್ಲ. ಸೊ ಕಕಂಬಳಿ ತರ, ನಮ್ಮ ಕನ್ನಡದ ಕಕಂಬಳಿ ತರ ಇದು ವರ್ಕ್ ಆಗಿದ್ರೆ ಇಲ್ಲಿ ಪುಟ್ ಆಗ್ತಿತ್ತು, ಇಲ್ಲಿ ಕುಟ್ ಆಗ್ತಿತ್ತು. ಬಟ್ ಆ ರೀತಿ ಕಕಂಬಳಿ ಇಂಗ್ಲಿಷ್ ನಲ್ಲಿ ಇಲ್ಲ. ಸೊ ಫಸ್ಟ್ ನೀವು ಈ ಒಂದು ಭ್ರಮೆಯಿಂದ ಹೊರಗಡೆ ಬರ್ಬೇಕು. ನಾನು ಹೇಳಿದ್ನಲ್ಲ, ನಿಮ್ಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಇಂಗ್ಲಿಷ್ ಅಲ್ಲಿ ಕಕಂಬಳಿ ಕಲೀರಿ ಅಂದ್ರೆ ಅದು ವರ್ಕ್ ಆಗೋದಿಲ್ಲ, ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಕಕಂಬಳಿನೇ ಇಲ್ಲ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ, ಇಲ್ಲಿ ಕಾರ್ ಅಂತ ಇದೆ. ಸೊ ನಾವ್ ಹೇಳ್ತೀವಿ ಕೆ ಗೆ ನೀವು ಡಬಲ್ ಎ ಸೇರಿಸಿದ್ರೆ ಆ ಸೌಂಡ್ ಬರುತ್ತೆ ಅಂತ ಹೇಳಿ. ಬಟ್ ಇಲ್ಲಿ ಡಬಲ್ ಎ ಇದೆಯಾ? ಇಲ್ಲ, ಸಿಂಗಲ್ ಎ ಇದೆ. ಸೊ ಇಲ್ಲಿ ಏನ್ ಯಾವ ರೀತಿ ಉಚ್ಚಾರ ಮಾಡ್ತೀವಿ? ಇದನ್ನ ಕಾರ್ ಅಂತ ಉಚ್ಚಾರ ಮಾಡ್ತೀವಿ. ಸೊ ಈಗ ನಾವು ಅನ್ಕೊಳ್ಳೋಣ, ಸಿ ನಂತರ ಎ ಬಂದ್ರೆ ಖ ಆಗುತ್ತೆ ಅಂತ ಹೇಳಿ. ಬಟ್ ಈ ಎಕ್ಸಾಂಪಲ್ ಗೆ ಬನ್ನಿ, ಸಿ ಎ ಟಿ, ಇದಕ್ಕೆ ನಾವು ಕಾಟ್ ಅಂತ ಹೇಳ್ತೀವಾ? ಇಲ್ಲ, ಕ್ಯಾಟ್ ಅಂತ ಹೇಳ್ತೀವಿ. ಇಲ್ಲಿ ಎ ಸೌಂಡ್ ಬರ್ತಾ ಇದೆ, ಯಾವ ರೀತಿ ಹೇಳ್ತೀವಿ? ಇದನ್ನ ಕ್ಯಾಟ್ ಅಂತ ಉಚ್ಚಾರ ಮಾಡ್ತೀವಿ. ಸೊ ಇಲ್ಲಿ ಕೂಡ ನೀವು ನೋಡಬಹುದು ಇಂಗ್ಲಿಷ್ ನ ಕಕಂಬಳಿ ವರ್ಕ್ ಆಗೋದಿಲ್ಲ. ನೆಕ್ಸ್ಟ್ ಒನ್ ಬನ್ನಿ, ಸಿಟ್. ಸೊ ನಾವಿಲ್ಲಿ ಹೇಳ್ತೀವಿ ಇ ಇದ್ದಾಗ ಐ ಸೇರಿಸಿ ಅಂತ ಹೇಳಿ. ಕೆ ಗೆ ಐ ಸೇರಿಸಿದ್ರೆ ಕಿ ಆಗುತ್ತೆ. ಸೊ ಅದೇ ರೀತಿ ಎಸ್ ಗೆ ಐ ಸೇರಿಸಿದ್ರೆ ಇ ಆಗುತ್ತೆ, ಸಿಟ್ ಅಂತ ಹೇಳಿ. ಸೊ ಆ ರೂಲ್ಸ್ ಪ್ರಕಾರ ಹೋದ್ರೆ ಎಸ್ ಐ ಟಿ, ನಾವು ಇದಕ್ಕೆ ಸಿಟ್ ಅಂತ ಹೇಳ್ತೀವಿ. ಬಟ್ ಅದೇ ಇಲ್ಲಿ ಬನ್ನಿ, ಎಸ್ ಐ ಟಿ ಇ ಅಂತ ಇದೆ. ಸೊ ಇದಕ್ಕೆ ನಾವು ಸಿಟ್ ಅಂತ ಹೇಳ್ತೀವಾ? ಇಲ್ಲ, ಇದಕ್ಕೆ ನಾವು ಉಚ್ಚಾರ ಮಾಡ್ತೀವಿ ಸೈಟ್ ಅಂತ ಹೇಳಿ. ಸೊ ನೋಡಿ, ಇಲ್ಲಿ
ಸೈಟ್, ಇಲ್ಲಿ ಐ ಇದೆ, ಸೊ ಆ ಐ ನ ಸೌಂಡ್, ಸಾರಿ ಐ ಇದೆ ಅಲ್ಲ, ಇದರ ಸೌಂಡ್ ಐ ಬರ್ತಾ ಇದೆ. ಅಂಡ್ ಇಲ್ಲಿ ಈ ಸೌಂಡ್ ಬರ್ತಾ ಇದೆ. ಸೊ ಅಂದ್ರೆ ಕೇವಲ ನೀವು ಐ ನೋಡಿ ಅದು ಐ ನ ಸೌಂಡೇ ಕೊಡುತ್ತೆ ಅಂತ ಹೇಳಿಕ್ ಆಗೋದಿಲ್ಲ, ಈ ನ ಸೌಂಡೇ ಕೊಡುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಅಂದ್ರೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಈ ಮೆಥಡ್ ಆದ್ರೂ ವರ್ಕ್ ಆಗೋದಿಲ್ಲ ಅಂತ ಹೇಳಿ. ದೆನ್ ರೈಟ್ ಮೆಥಡ್ ಏನು ಅದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಇಲ್ಲಿ ಬರೋಣ, ನೆಕ್ಸ್ಟ್ ಏನು, ಇಲ್ಲಿ ಬನ್ನಿ. ಎಲ್ಲಿ ಹೂ ಅಂದ್ರೆ KOO ಮಾಡ್ಬೇಕು ಅಂತ ಹೇಳಿ ಇಲ್ಲಿದೆ, ಬಟ್ ಇಲ್ಲಿ ಬನ್ನಿ ಗಾಡ್ ಅಂತ ಇದೆ. ಗಾಡ್ ಅಂತ ನಾವು ಇದನ್ನ ಉಚ್ಚಾರ ಮಾಡ್ತೀವಿ, ಗಾಡ್. ಓಕೆ, ಸೊ ಇಲ್ಲಿ ಓ ಇದೆ, ಸೌಂಡ್ ಏನ್ ಬರ್ತಾ ಇದೆ, ಗಾಡ್ ಅಂತ ಸೌಂಡ್ ಬರ್ತಾ ಇದೆ, ರೈಟ್. ಬಟ್ ಇಲ್ಲಿ ಬನ್ನಿ HOPE, ಹೋಪ್ ಅಂತ ಸೌಂಡ್ ಬರ್ತಾ ಇದೆ, ಹೋಪ್, ರೈಟ್. ಸೊ ಇಲ್ಲಿ ಓ ಇದ್ದಾಗ ಇಲ್ಲಿ ಗಾಡ್, ಇದು ಗೋಡ್ ಅಲ್ಲ, ಸಾರಿ ಇದು ಓ ಸೌಂಡ್ ಬರ್ತಾ ಇಲ್ಲ, ಇಲ್ಲಿ ಆ ಸೌಂಡ್ ಬರ್ತಾ ಇದೆ, ನಾನೇ ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀನಿ, ಗಾಡ್. ಸೊ ಇದು ಆಕ್ಚುಲಿ ಆ ಅಂತ ಬರೋದಿಲ್ಲ, ಒಂದು ಇಂಗ್ಲಿಷ್ ನಲ್ಲಿ ಸೌಂಡ್ ಇದೆ ಆ ಅಂತ ಹೇಳಿ, ಅದು ಕನ್ನಡದಲ್ಲಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇರುವಂತಹ ಕೆಲವು ಸೌಂಡ್ಗಳು ಕನ್ನಡದಲ್ಲಿ ಇಲ್ಲ. ಒಂದು ಆ ಅನ್ನುವಂತಹ ಸೌಂಡ್ ಬರುತ್ತೆ ಇಂಗ್ಲಿಷ್ ನಲ್ಲಿ, ಸೊ ಅದು ಗಾಡ್ ಅಂತ ನಾವು ಅದಕ್ಕೆ ಹೇಳ್ತೀವಿ, ಗಾಡ್ ಅಂತ ಹೇಳಿ. ಸೊ ಇಲ್ಲಿ ಆ ಅನ್ನುವಂತಹ ಸೌಂಡ್ ಬರ್ತಾ ಇದೆ, ಇಲ್ಲಿ ಹೋಪ್, ಇಲ್ಲಿ ಓ ಸೌಂಡ್ ಬರ್ತಾ ಇದೆ, ಓ ಅಲ್ಲ ಓ ಸೌಂಡ್ ಬರ್ತಾ ಇದೆ. ನೋಡಿ ಇಲ್ಲಿ GO ಇದೆ, ಇದು ಕೂಡ ಗೋಡ್ ಆಗ್ಬೇಕಾಗಿತ್ತು, ಆಗ್ತಾ ಇಲ್ಲ. ಸೊ ಅಥವಾ ಇದು ಹಾಪ್ ಆಗ್ಬೇಕಾಗಿತ್ತು, ಇದು ಆಗ್ತಾ ಇಲ್ಲ. ಸೊ ಬೇರೆ ಬೇರೆ ಪ್ರೊನೌನ್ಸಿಯೇಷನ್ ಬರ್ತಾ ಇದೆ, ಬೇರೆ ಬೇರೆ ರೀತಿಯಲ್ಲಿ ಓದ್ತಾ ಇದೀವಿ. ಸೊ ಹಾಗಾದ್ರೆ ಕಂಬಳಿ ಆದ್ರೂ ವರ್ಕ್ ಆಗೋದಿಲ್ಲ. ಬಟ್ ಯಾವ ರೀತಿ ನಾವು ಇದನ್ನ ಸರಿಯಾಗಿ ಓದೋದನ್ನ ಕಲಿಬೇಕು, ಸೊ ಅದನ್ನ ನಾನು ನಿಮೀಗ ಕಲಿಸ್ತೀನಿ. ಬನ್ನಿ ಅದನ್ನ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಕಂಬಳಿ ಆದ್ರೂ ವರ್ಕ್ ಆಗೋದಿಲ್ಲ. ಇಲ್ಲಿ ಫೋನೆಟಿಕ್ಸ್ ಬಗ್ಗೆ ತಿಳ್ಕೊಳ್ಳಿ. ಇದು ಒಂದು ನೀವೇನ್ ಕಲಿಯುವಂತ ಅವಶ್ಯಕತೆ ಇಲ್ಲ, ಜಸ್ಟ್ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಸಾಕು, ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಓದ್ಬೇಕು ಅಂತ ಹೇಳಿ ಇಂಗ್ಲಿಷ್. ಸೊ ಇಲ್ಲಿ ಇಂಗ್ಲಿಷ್ ನಲ್ಲಿ ಒಂದು ಇದೆ ಇಂಗ್ಲಿಷ್ ನ ಅಲ್ಫಾಬೆಟ್ ಅಥವಾ ಇಂಗ್ಲಿಷ್ ನ ಲೆಟರ್ಸ್. ಎಷ್ಟು ಪದಗಳು ಇವೆ ರೀ? 24 ಪದಗಳು ಇವೆ, ಹೌದಲ್ವಾ? ರೈಟ್, 24 ಲೆಟರ್ಸ್ ಗಳು ಇವೆ, ಅದಕ್ಕೇನೆ ಅಲ್ಫಾಬೆಟ್ ಅಂತ ಕರಿತೀವಿ. ಸೊ ಅದರಿಂದ ನಾವು ಬರಿತೀವಿ. ಬಟ್ ಓದುವಾಗ ಇಲ್ಲಿ CAT, BAT, BED, TEN ಇದರ ಸರಿಯಾದಂತಹ ಪ್ರೊನೌನ್ಸಿಯೇಷನ್ ಏನು ಅದನ್ನ ತಿಳ್ಕೊಳ್ಳಿಕ್ಕೆ ಇದನ್ನ ಫೊನೆಟಿಕ್ಸ್ ನೋಡ್ಬೇಕಾಗುತ್ತೆ. ಫೊನೆಟಿಕ್ಸ್ ಅಂದ್ರೆ ಅದರ ಸೌಂಡ್ ಅನ್ನ, ಆ ಸೌಂಡ್ ಅನ್ನ ಇಂಗ್ಲಿಷ್ ನಲ್ಲಿ ಈ ರೀತಿ ತೋರಿಸ್ತಾರೆ. ಇದನ್ನ ಯಾವತ್ತೂ ನೀವು ನೋಡಿಲ್ಲ ಅಂತ ಅನ್ಸುತ್ತೆ, ಜಸ್ಟ್ ಹೇಳ್ತಾ ಇದೀನಿ, ಇದನ್ನ ಬೈಪಟ್ ಮಾಡೋದು ಅರ್ಥ ಮಾಡ್ಕೋದ್ ಬೇಕಾಗಿಲ್ಲ, ಜಸ್ಟ್ ನಿಮ್ಗೆ ಗೊತ್ತಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಎ ಅಂತ ಲೆಟರ್ ಇದೆ, ಕೇವಲ ಎ ನೋಡಿ ಇದರ ಸೌಂಡ್ ಏನಾಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ ಇಂಗ್ಲಿಷ್ ನಲ್ಲಿ, ಬ್ರಿಟಿಷರ್ಸ್ ಆಗಿರ್ಬೋದು, ಅಮೆರಿಕನ್ಸ್ ಆಗಿರ್ಬೋದು, ಅದರ ಎಕ್ಸಾಕ್ಟ್ ಸೌಂಡ್ ತೋರಿಸ್ಲಿಕ್ಕೆ ಈ ರೀತಿ ಚಿಹ್ನೆಗಳನ್ನ ಬಳಸ್ತಾರೆ. ಈ ಚಿಹ್ನೆ ಏನ್ ಸೌಂಡ್ ಕೊಡುತ್ತೆ ಗೊತ್ತಾ? ಇದು ಎ ಅನ್ನುವಂತಹ ಸೌಂಡ್ ಕೊಡುತ್ತೆ. ಏನು? ಎ ಅನ್ನುವಂತಹ ಸೌಂಡ್ ಕೊಡುತ್ತೆ. ಸೊ ಇಲ್ಲಿ ಬನ್ನಿ ಕ್ಯಾಟ್. ಸೊ ಎ ಅಂತಾನು ಕೂಡ ನಾವು ಹೇಳೋಕ್ಕಾಗೋದಿಲ್ಲ, ಆ ಅನ್ನುವಂತಹ ಸೌಂಡ್ ನಾವು ಈ ರೀತಿ ಒಂದು ಚಿಹ್ನೆ ಬಳಸ್ತೇವೆ ಕನ್ನಡದಲ್ಲಿ, ಆ ಅಂತ ಹೇಳಿ, ಕ್ಯಾ, ಸ್ಯಾ, ಟ್ಯಾ ಅಂತ ಹೇಳಿ, ರೈಟ್. ಸೊ ನೋಡಿ CAT ಕ್ಯಾಟ್, BAT ಬ್ಯಾಟ್, MAP ಮ್ಯಾಪ್, BAG ಬ್ಯಾಗ್, HAT ಹ್ಯಾಟ್. ಈಗ ಎಲ್ಲಾ ಕಡೆಯಲ್ಲಿ ಆ ಸೌಂಡ್ ಬರ್ತಾ ಇದೆ. ಸೊ ಅದರ ಅರ್ಥ ಎ ಇದ್ದಾಗ ಯಾವಾಗ್ಲೂ ಇದೇ ಸೌಂಡ್ ಬರುತ್ತೆ ಅಂತಲ್ಲ, ಬೇರೆ ಸೌಂಡ್ ಕೂಡ ಬರಬಹುದು. ಇನ್ನೊಂದು ಎಕ್ಸಾಂಪಲ್ ನೋಡಿ, ಇ ಅಂತ ಇದೆ. ಸೊ ಇ ಅನ್ನುವಂತ ಸೌಂಡ್ ಅನ್ನ ಈ ರೀತಿ ತೋರಿಸಲಾಗಿದೆ, ಬಟ್ ಇದರ ಸೌಂಡ್ ಏನ್ ಗೊತ್ತಾ? ಇದರ ಸೌಂಡ್ ಬಂದು ಎ. ಸೊ ಇದು ಈ ರೀತಿ ನಾವು ಬರೀತೇವಲ್ಲ, ಇದಕ್ಕೆ ಫೊನೆಟಿಕ್ಸ್ ಅಂತ ಕರಿತೀವಿ. ಇದು ನೋಡಿ, ಇದರ ಪಕ್ಕದಲ್ಲಿ ಈ ರೀತಿ ಗೆರೆಗಳು ಇರುತ್ತೆ. ಸೊ ಅಂದ್ರೆ ಇದರ ಸೌಂಡ್ ಬಂದು ಎ ಅಂತ ಹೇಳಿ. ಸೊ PEN ಪೆನ್, BED ಬೆಡ್, TEN ಟೆನ್, ರೆಡ್, ಎಗ್, ಈ ರೀತಿ ಇದನ್ನ ಸೌಂಡ್ ಮಾಡ್ತೀವಿ. ಸೊ ಇಲ್ಲಿ ಬನ್ನಿ ಐ ಇದೆ ಅಲ್ಲ, ಸೊ ಇದರ ಸೌಂಡ್ ಆಗುತ್ತೆ ಐ. ಇದು ಶಾರ್ಟ್ ಓವೆಲ್ ಐ. ಸೊ ಇದರಿಂದ ಒಂದ್ ಪಾಯಿಂಟ್ ಏನ್ ಗೊತ್ತಾಯ್ತು, ಇಂಗ್ಲಿಷ್ ನ ಒಂದು ಪದದ ಸೌಂಡ್ ಹೇಗೆ ಉಚ್ಚಾರ ಮಾಡ್ಬೇಕು ಅದನ್ನ ಇದನ್ನೇ ನೋಡಿ ಹೇಳಲಿಕ್ಕೆ, ಅಂದ್ರೆ ನೀವು ಇದನ್ನ ಓದಿಲ್ಲ, ಒಂದ್ಸಲಾನು ಕೇಳಿಲ್ಲ, ಕಲ್ತಿಲ್ಲ ಅಂದ್ರೆ ಕೇವಲ ಇದನ್ನ ನೋಡಿ ಮಾತ್ರ ಓದ್ಲಿಕ್ಕೆ ನಿಮ್ಗೆ ಆಗೋದಿಲ್ಲ. ಸೊ ಅದಕ್ಕೆ ಬೇಕಾಗುತ್ತೆ ಫೊನೆಟಿಕ್ಸ್ ನ ಸಹಾಯ. ಇನ್ನ ನೀವು ಕೇಳ್ಬೋದು, ಸರಿ ಇದನ್ನ ಫೊನೆಟಿಕ್ಸ್ ಕಲಿಸ್ಬಿಡಿ, ಫೊನೆಟಿಕ್ಸ್ ಕಲಿಸ್ಬಿಟ್ರೆ ಎಲ್ಲ ಓದೋದು ನಮ್ಗೆ ಬಂದ್ ಬಿಡುತ್ತೆ ಅಂತ. ಆ ರೀತಿ ಕೂಡ ಇಲ್ಲ. ಯಾಕೆಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಬರೆಯುವಾಗ ಸಿಂಪ್ಲಿ CAT ಅಂತ ಮಾತ್ರ ನಿಮ್ಗೆ ಬುಕ್ಸ್ ಸಿಗುತ್ತೆ, ಎಲ್ಲಿಯೂ ಕೂಡ ಈ ಫೊನೆಟಿಕ್ ಸೌಂಡ್ ಗಳು ಸಿಗೋದಿಲ್ಲ. ಸೊ ಇಲ್ಲಿ ಖ ಇದೆ, ಕ ಅಂದ್ರೆ ಕೆ ಸೌಂಡ್. ಸೊ ಇಲ್ಲಿ ನಾವು ಎ ನೋಡಿದ್ವಲ್ಲ ಆ ಸೌಂಡ್, ಇದು ಟಿ ಇದ್ರೆ ಟ ಸೌಂಡ್, ಕ್ಯಾಟ್ ಆಗುತ್ತೆ. ಇಲ್ಲಿ PEN, ಸೊ ಇಲ್ಲಿ ಪಿ ಅನ್ನೋದು ಪ ಸೌಂಡ್ ಕೊಡುತ್ತೆ, ಇ ಅನ್ನೋದು ಎ ಸೌಂಡ್ ಕೊಡ್ತಾ ಇದೆ, ಎನ್ ಪೆನ್ ಇದು ಆಗುತ್ತೆ. ಬಟ್ ನಾವು ಬರೆಯುವಾಗ ಸೌಂಡಿನ ಜೊತೆಯಲ್ಲಿ ಬರೆಯೋದಿಲ್ಲ, ಕೇವಲ ಇದನ್ನ ಮಾತ್ರ ಬರ್ದಿರ್ತೀವಿ. ಸೊ ಹಾಗಾದ್ರೆ ಇದನ್ನ ಕಲ್ತರೂ ಕೂಡ ಅಷ್ಟು ಪ್ರಯೋಜನ ಇಲ್ಲ ಇಂಡಿಯನ್ಸ್ಗೆ ಅಷ್ಟು ಯೂಸ್ ಆಗೋದಿಲ್ಲ. ಇನ್ನ ನೀವು ಇದನ್ನ ಬೇಕಂದ್ರೆ ಗೂಗಲ್ ನಲ್ಲಿ ಒಂದು ಸರ್ಚ್ ಮಾಡಿ ನೋಡಿ, ಯಾವುದೇ ವರ್ಡ್ ತಗೊಳ್ಳಿ, ಬಸ್, ಹಾಟ್, ಡಾಗ್ ಅಂತ ತಗೊಳ್ಳಿ, ಅದರ ಪ್ರೊನೌನ್ಸಿಯೇಷನ್ ನೋಡಿ, ಅದರ ಪಕ್ಕದಲ್ಲಿ ಇದು ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಈ ರೀತಿ ಫೊನೆಟಿಕ್ಸ್ ಗಳು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ಸೌಂಡ್ ಅನ್ನ ಯಾವ ರೀತಿ ಅದನ್ನ ಉಚ್ಚಾರ ಮಾಡ್ಬೇಕು ಅನ್ನೋದು ಇದರ ಸಹಾಯದಿಂದ ನಾವು ಈಗ ಡಿಸೈಡ್ ಮಾಡ್ತೀವಿ. ಬಟ್ ಇಂಡಿಯನ್ಸ್, ನಮ್ಮ ಭಾರತೀಯರು, ಕರ್ನಾಟಕದ ಕನ್ನಡಿಗರು ಯಾವ ರೀತಿ
ಇವೆಲ್ಲ ಮೆಥಡ್ಸ್ ಅಲ್ಲಿ ತಲೆ ಕೆಡಿಸ್ಕೊಳ್ಳದೆ ಫಾಸ್ಟ್ ಆಗಿ ಇಂಗ್ಲಿಷ್ ಓದೋದನ್ನ ಕಲಿಬೇಕು. ಈಸಿ ಮೆಥಡ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಕೆಲವೊಂದು ಲಾಂಗ್ ಸೌಂಡ್ಸ್ ಗಳು ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಎ ಇದೆಯಲ್ಲ, ಇದು ಎ ಯಾವಾಗ್ಲೂ ಆ ಅನ್ನೋದ ಸೌಂಡ್ ಕೊಡೋದಿಲ್ಲ. ಸೊ ಇಲ್ಲಿ ನಾವು ನೋಡಿದ್ವಿ ಆ ಅನ್ನೋದ ಸೌಂಡ್, ಕ್ಯಾಟ್, ಬ್ಯಾಟ್, ಮ್ಯಾಪ್ ಅನ್ನೋದ ಸೌಂಡ್ ಕೊಡ್ತಾ ಇತ್ತು. ಬಟ್ ಇಲ್ಲಿ ಎ ಅನ್ನುವಂತಹ ಸೌಂಡ್ ಕೊಡ್ತಾ ಇದೆ. ದೊಡ್ಡ ಎ, ಇದು ಲಾಂಗ್ ಎ. ಕೇಕ್, ನೇಮ್, ಗೇಮ್, ಈ ರೀತಿ ಕೆಲವು ಪದಗಳಲ್ಲಿ ಈ ರೀತಿ ಚೇಂಜ್ ಆಗ್ತಾ ಇರುತ್ತೆ ಇದು. ಸೊ ಇಲ್ಲಿ ಇ ಇದೆಯಲ್ಲ, ಇದು ಲಾಂಗ್ ಇ, ದೊಡ್ಡ ಇ ಅಂತ ಹೇಳ್ತೇವಲ್ಲ ಆ ರೀತಿ. ಹಿ, ವಿ, ಮೀ, ದೀಸ್, ಈ ರೀತಿ. ಸೊ ಇಲ್ಲಿ ಐ ಬಂದು ಇಲ್ಲಿ ಐ ಸೌಂಡ್ ಕೊಡ್ತಾ ಇದೆ. ಐ ಸೌಂಡ್ ಈ ರೀತಿ ತೋರಿಸ್ತೇವೆ. ಫೋನೆಟಿಕ್ಸ್ ಅಂತ ಹೇಳಿದ್ನಲ್ಲ, ಫೋನೆಟಿಕ್ಸ್ ನಲ್ಲಿ ಫಾರ್ ಎಕ್ಸಾಂಪಲ್ ನೀವು ಗೂಗಲ್ ಅಲ್ಲಿ ಯಾವುದೋ ಒಂದು ಹೊಸ ವರ್ಡ್ ಕಲಿತಾ ಇರುವಾಗ ಸೊ ಅಲ್ಲಿ ಈ ರೀತಿ ಇದ್ರೆ ಅದು ಏನು ಐ ಸೌಂಡ್ ಅನ್ನ ತೋರಿಸಲಿಕ್ಕೆ ಬಳಸುವಂತಹ ಚಿಹ್ನೆ. ಅಂದ್ರೆ ಈ ಚಿಹ್ನೆ ಇದೆ ಅಂದ್ರೆ ಅದು ಐ ಸೌಂಡ್ ಅಂತ ಅರ್ಥ ಫೋನೆಟಿಕ್ಸ್ ಅಲ್ಲಿ. ಬಟ್ ಇದು ಇಂಗ್ಲಿಷ್ ಬುಕ್ಸ್ ನಲ್ಲಿ ಇರೋದಿಲ್ಲ, ಇಂಗ್ಲಿಷ್ ನೋಟ್ ಬುಕ್ ನಲ್ಲಿ ಇರೋದಿಲ್ಲ, ಯಾರು ಬರೆಯುವಾಗ ಇದನ್ನು ಬರೆದಿರೋದಿಲ್ಲ. ಗೂಗಲ್ ಅಲ್ಲಿ ಒಂದು ಪದ ಯಾವ ರೀತಿ ಉಚ್ಚಾರ ಮಾಡಬೇಕು ಅದನ್ನ ಸರ್ಚ್ ಮಾಡುವಾಗ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ತಗೊಳ್ಳಿ ಬೈಕ್, ಟೈಮ್, 5, ಈ ರೀತಿ. ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ, ಇದು ಜಸ್ಟ್ ನಾನು ನಿಮಗೆ ತೋರಿಸಬೇಕಾಗಿತ್ತು ಫೋನೆಟಿಕ್ಸ್ ಅಂದ್ರೆ ಏನು, ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಓದೋದನ್ನ ಯಾವ ರೀತಿ ಕಲಿತಾರೆ ಅಂತ ಹೇಳಿ. ಬಟ್ ಇದು ಕೂಡ ಬಹಳ ಡಿಫಿಕಲ್ಟ್ ಇದೆ, ಕಾಂಪ್ಲಿಕೇಟೆಡ್ ಇದೆ. ಬಟ್ ನಿಮಗೆ ಈಸಿ ಮೆಥಡ್ ನಾನೀಗ ಹೇಳಿಕೊಡ್ತೇನೆ. ಸೊ ಹಾಗಾದ್ರೆ ರೈಟ್ ಮೆಥಡ್ ಏನ್ರಿ, ಇಂಗ್ಲಿಷ್ ಅನ್ನ ಓದುವಂತಹ ರೈಟ್ ಮೆಥಡ್ ಏನು? ಇಲ್ಲಿ ನೋಡಿ 3 ಸ್ಟೆಪ್ಸ್ ಹೇಳ್ತಾ ಇದ್ದೀನಿ. ಇಂಗ್ಲಿಷ್ ಅನ್ನ ನೀವು ಫಾಸ್ಟ್ ಆಗಿ ಯಾವುದೇ ರೂಲ್ಸ್ ಗಳನ್ನ ಬೈಪಾಟ್ ಮಾಡದೆ ನೇರವಾಗಿ ಕ್ವಿಕ್ ಆಗಿ ಈಸಿಯೆಸ್ಟ್ ಮೆಥಡ್ ನಲ್ಲಿ ಓದೋದ್ ಕಲಿಬೇಕಂದ್ರೆ ಫಸ್ಟ್ ನೀವು ಯಾರೋ ಒಬ್ರು ಓದ್ತಾ ಇರುವಾಗ ಅದನ್ನ ಅಥವಾ ಗೂಗಲ್ ನಲ್ಲಿ ಅದು ರೆಕಾರ್ಡಿಂಗ್ ಆಡಿಯೋ ಬರುತ್ತಲ್ಲ ಅದನ್ನ ಕೇಳುವಾಗ ಸರಿಯಾಗಿ ಕೇಳಿಸ್ಕೋಬೇಕು. ಇದು ನಿಮ್ಮ ಮೊದಲನೇ ಸ್ಟೆಪ್. ಲಿಸನ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಇದರ ಯಾವ ರೀತಿ ಇದನ್ನ ಓದ್ಬೇಕು ಇದು ಗೊತ್ತಿಲ್ಲ, ಇದನ್ನ ಯಾವ ರೀತಿ ಓದ್ಬೇಕು ಗೊತ್ತಿಲ್ಲ ಅಂದ್ರೆ ನೀವು ಯಾರಾದ್ರೂ ಓದುವಾಗ ಸರಿಯಾಗಿ ಕೇಳಿಸ್ಕೊಳ್ಳಿ, ಅಥವಾ ಗೂಗಲ್ ನಲ್ಲಿ ಹೋದ್ರೆ ಅದರ ಸೌಂಡ್ ನಿಮ್ಗೆ ಸಿಗುತ್ತೆ, ಅದನ್ನ ಸರಿಯಾಗಿ ಕೇಳಿಸ್ಕೊಂಡು ಸೆಕೆಂಡ್ ಸ್ಟೆಪ್ ಏನು ಅದನ್ನ ಆಸ್ ಇಟ್ ಈಸ್ ರಿಪೀಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇದನ್ನ ಯಾವ ರೀತಿ ಓದ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ನಾನೀಗ ಇಲ್ಲಿ ಹೇಳ್ತಾ ಇದ್ದೀನಿ ಪುಟ್ ಅಂತ ಹೇಳಿ, ಕೇಳಿಸ್ಕೊಂಡ್ರ ರಿಪೀಟ್ ಮಾಡಿ ಪುಟ್. 4 ಸಲ ರಿಪೀಟ್ ಮಾಡಿ ಆಟೋಮೆಟಿಕ್ಲಿ ನೆನಪಿಡುತ್ತೆ. ಈ PUT ಅನ್ನ ಪುಟ್ ಅಂತ ಉಚ್ಚಾರ ಮಾಡ್ತೀವಿ. ಸೊ ಅದೇ ರೀತಿ CUT ಗೊತ್ತಿಲ್ಲ, ಇದನ್ನ ನಾವು ಕಟ್ ಅಂತ ಉಚ್ಚಾರ ಮಾಡ್ತೀವಿ. ಕೇಳಿಸ್ಕೊಂಡ್ರ ಸೊ ರಿಪೀಟ್ ಮಾಡಿ, ಕೇಳಿಸ್ಕೋಬೇಕು, ರಿಪೀಟ್ ಮಾಡ್ಬೇಕು. CUT ಕಟ್, ಕಟ್ 4 ಸಲ ಹೇಳಿ. ಸೊ ಅದೇ ರೀತಿ ನಿಮ್ಗೆ ಇದು ಗೊತ್ತಿಲ್ಲ SIT ಯಾವ ರೀತಿ ಉಚ್ಚಾರ ಮಾಡ್ಬೇಕು, ಇದನ್ನ ಸೈಟ್ ಅಂತ ಉಚ್ಚಾರ ಮಾಡ್ತೀವಿ. ಕೇಳಿಸ್ಕೊಂಡ್ರ ಫಸ್ಟ್ ಸ್ಟೆಪ್ ಸರಿಯಾಗಿ ಕೇಳಿಸ್ಕೊಳ್ಳಿ. ಅದು ಯಾವುದೋ ಒಬ್ಬ ವ್ಯಕ್ತಿ ಓದೋದಾಗಿರಬಹುದು ಅಥವಾ ನೀವು ಗೂಗಲ್ ನಲ್ಲಿ ಇದನ್ನ ಟೈಪ್ ಮಾಡಿ ಅಲ್ಲಿ ಅದು ಗೂಗಲ್ ಸೌಂಡ್ ನಿಮ್ಗೆ ಕೊಡುತ್ತೆ ಯಾವ ರೀತಿ ಉಚ್ಚಾರ ಮಾಡ್ಬೇಕು ಅದನ್ನಾದ್ರೂ ಕೇಳಿಸ್ಕೋಬೇಕು. ಕೇಳಿಸ್ಕೊಳ್ಳೋದು ಫಸ್ಟ್ ಸ್ಟೆಪ್, ಸರಿಯಾಗಿ ಸೆಕೆಂಡ್ ಒನ್ ಅದನ್ನ ರಿಪೀಟ್ ಮಾಡ್ಬೇಕು. ಒಂದೇ ಸಲ ಅಲ್ಲ 4-5 ಸಲ. ಇದು ಈಸಿಯೆಸ್ಟ್ ಮೆಥಡ್. ಏನು ಬೈಪಟ್ ಮಾಡ್ತಾ ಇಲ್ಲ, ನೀವು ಕೇಳ್ತಾ ಇದ್ದೀರಿ ಅದನ್ನ ರಿಪೀಟ್ ಮಾಡ್ತಾ ಇದೀರಿ, ಕೇಳ್ತಾ ಇದೀರಿ ರಿಪೀಟ್ ಮಾಡ್ತಾ ಇದೀರಿ ಅಷ್ಟೇ. ಸೊ ಅದೇ ರೀತಿ GOD ಗಾಡ್ ಅಂತ ಹೇಳ್ತೀವಿ, ರಿಪೀಟ್ ಮಾಡಿ. CAR ಕಾರ್ ಅಂತ ಹೇಳ್ತೀವಿ, CAT ಕ್ಯಾಟ್. ನಾನು ತುಂಬಾ ಈಸಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಇವೆಲ್ಲ ನಿಮ್ಗೆ ಓದ್ಲಿಕ್ಕೆ ಬರುತ್ತೆ. ಬಟ್ ನಿಮ್ಗೆ ಯಾವ ಪದಗಳು ಓದ್ಲಿಕ್ಕೆ ಬರೋದಿಲ್ಲ, ಯಾವ ವಾಕ್ಯಗಳು ಓದ್ಲಿಕ್ಕೆ ಬರ್ತಾ ಇಲ್ಲ, ಅಲ್ಲಿ ಈ ಟೆಕ್ನಿಕ್ ಅನ್ನ ಅಪ್ಲೈ ಮಾಡಿ. ಇದು ಆಯ್ತು ಓದೋದು. ಇನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುತ್ತೆ ಅಂದ್ರೆ ಈಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಕೂಡ ಏನ್ ಮಾಡ್ಬೇಕು, ಇಲ್ಲಿ ಯಾವುದೇ ನಾವು ಟೆಕ್ನಿಕ್ ಬಳಸಬಹುದಾ? ಇಲ್ಲ, ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಕಕಂಬಳಿನೇ ಇಲ್ಲ. ಕನ್ನಡದಲ್ಲಿ ಕಕಂಬಳಿ ನಮಗೆ ಗೊತ್ತಿದೆ. ಕ ಅಂದ್ರೆ ಗೆ ನಾವು ಈ ರೀತಿ ಮೇಲ್ಗಡೆ ಸೇರಿಸ್ತೀವಿ. ಅದೇ ಗ ಮಾಡ್ಬೇಕಂದ್ರೆ ಗ ಇದೆ, ಇದಕ್ಕೆ ಮೇಲ್ಗಡೆ ಈ ರೀತಿ ಸೇರಿಸಿ. ನೀವು ಪ ಮಾಡ್ಬೇಕು, ಸೊ ಪ ಇದೆ, ಇದಕ್ಕೆ ಮೇಲ್ಗಡೆ ಈ ರೀತಿ ಸೇರಿಸಿ ಅದು ಪ ಆಗುತ್ತೆ. ಎಲ್ಲದರಲ್ಲಿ ಒಂದು ಕಾಮನ್ ರೂಲ್ ಇದೆ, ಬಟ್ ಇಂಗ್ಲಿಷ್ ನಲ್ಲಿ ಆ ರೀತಿ ಇಲ್ಲ. ಸೊ ಯಾವ ರೀತಿ ಅಂದ್ರೆ ಇಲ್ಲಿ CAR ಇದೆ, ಕಾರ ಆಯ್ತು. ಸೊ ಈಗ ಕಾಟ್ ಅಂತ ಬರಿಬೇಕಂದ್ರೆ CAT ಆಗೋದಿಲ್ಲ, ಕ್ಯಾಟ್ ಆಗುತ್ತೆ ಅಲ್ವಾ? ರೈಟ್. ಸೊ ಇಲ್ಲಿ ನೋಡಿ GOD ಗಾಡ್, ಇಲ್ಲಿ ಆ ಸೌಂಡ್ ಬರ್ತಾ ಇದೆ. ಸೊ ಇಲ್ಲಿ HOPE, ಇಲ್ಲಿ O ಇದೆ, ಇಲ್ಲಿ O ಇದೆ, ಬಟ್ ಇಲ್ಲಿ O ಸೌಂಡ್ ಬರ್ತಾ ಇದೆ, ಇಲ್ಲಿ ಆ ಸೌಂಡ್ ಬರ್ತಾ ಇದೆ. ಸೊ ಹಾಗಾಗಿ ಬರೆಯೋದು ಕೂಡ ಇಲ್ಲಿ ಈಸಿ ಇಲ್ಲ. ಇನ್ನ ಬರೆಯೋದು ಏನ್ ಮಾಡೋದ್ರಿ, ಆ ಪದವನ್ನ ಒಂದು ಪದ ನಿಮ್ಗೆ ಡಿಫಿಕಲ್ಟ್ ಅನ್ನಿಸ್ತಾ ಇದೆ, ಅದ್ರ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ತಾ ಇದೆ ಅಂದ್ರೆ ಅದನ್ನ 5 ಸಲ 10 ಸಲ ಬರೀರಿ. ಫಸ್ಟ್ ಆಫ್ ಆಲ್ ಬರೆಯುವಾಗ ನಿಧಾನವಾಗಿ ಬರೀರಿ, ಅಬ್ಸರ್ವ್ ಮಾಡಿ ಅದನ್ನ ಯಾವ ರೀತಿ ಬರಿಬೇಕು ಅಂತ ಹೇಳಿ. ಅಂಡ್ ಇದನ್ನ ಸ್ಪೆಲ್ಲಿಂಗ್ಸ್ ಯಾವಾಗ್ಲೂ ಗಾಡ್ ಅಂದ್ರೆ GOD, ಕಟ್ ಅಂದ್ರೆ CUT, ಈ ರೀತಿ ಬೈಪಾಟ್ ಮಾಡ್ಬಿಡಿ. ಹೆಚ್ಚು ಬರಿಬೇಕು, ಬರ್ತಾ ಇಲ್ಲ ಅಂದ್ರೆ 4 ಸಲ ಬರೀರಿ. ಸೊ ಬರೆಯೋದ್ರಿಂದ ಹ್ಯಾಂಡ್ ಗೆ ಆಟೋಮೆಟಿಕ್ಲಿ ರೂಢಿ ಆಗುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲಿ ಅದೇನ್ ಮಾಡುತ್ತೆ, ಬರೀಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು 3ನೇ ಸ್ಟೆಪ್. ಯಾವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ತಾ ಇದೆ ಅಂದ್ರೆ. ಬಟ್ ಓದ್ಲಿಕ್ಕೆ ಮಾತ್ರ ಬರ್ಬೇಕಂದ್ರೆ ಲಿಸನ್, ಕೇಳಿಸ್ಕೊಳ್ಳೋದು, ರಿಪೀಟ್ ಮಾಡೋದು, ಕೇಳಿಸ್ಕೊಳ್ಳೋದು, ರಿಪೀಟ್ ಮಾಡೋದು. ಸೊ ಎಕ್ಸಾಂಪಲ್ ಕೊಡ್ಲಾ, ಈಗ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ, ನನಗೆ ಗೊತ್ತು ನಿಮ್ಮಲ್ಲಿ 90% ಜನರಿಗೆ ಈ ಸಿಂಪಲ್ ಪದಗಳ ಮೀನಿಂಗ್ ಓದೋದು ಗೊತ್ತಿರುತ್ತೆ. ಸೊ ಹಾಗಾಗಿ ಆ ಎಕ್ಸಾಂಪಲ್ ತೆಗೆದುಕೊಂಡಿರೋದು ನಾನು. ಈಗ ನಾನು ಹೇಳ್ತೀನಿ, ನನ್ನ ಜೊತೆ ನೀವು ರಿಪೀಟ್ ಮಾಡಿ. ಪುಟ್ ಅಂತ ನಾನು ಹೇಳಿದೆ, ನೀವು ವಿಡಿಯೋ ಪಾಸ್ ಮಾಡಿ ರಿಪೀಟ್ ಮಾಡಿ. ಪುಟ್, ಪುಟ್, CUT ಕಟ್, ಕಾರ್, ಕ್ಯಾಟ್, ನೀವು ಅದನ್ನ ರಿಪೀಟ್ ಮಾಡಿ. ಕೇಳಿಸ್ಕೊಳ್ಳೋದು, ರಿಪೀಟ್ ಮಾಡ್ಬೇಕು. ಇದೇ ರೀತಿ
ಎಲ್ಲಾ ವರ್ಡ್ಸ್ಗೆ ನೀವು ಮಾಡ್ತಾ ಹೋಗ್ಬೇಕು. ಇದು ಒಂದು ರೈಟ್ ಮೆಥಡ್. ಇನ್ನ ನಾನು ನಿಮ್ಗೆ ಇನ್ನ ಫಾಸ್ಟ್ ಆಗಿ ನಾವು ಕಲಿಬೇಕು ಸರ್, ಇಷ್ಟು ಸಮಾಧಾನ ನಿಮ್ಮಲ್ಲಿ ಇಲ್ಲ, ನಾವು ಫಾಸ್ಟ್ ಆಗಿ ಇಂಗ್ಲಿಷ್ ಓದೋದನ್ನ ಕಲಿಬೇಕಂದ್ರೆ ನಾನಿಲ್ಲಿ 3 ಸ್ಟೆಪ್ಸ್ ನಿಮ್ಗೆ ಕೊಡ್ತಾ ಇದ್ದೀನಿ. ಆ 3 ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ಸಾಕು. ಸೊ ಮೊದಲನೇ ಸ್ಟೆಪ್ಸ್, ಪ್ರಾಕ್ಟೀಸ್ ರೀಡಿಂಗ್ ಸಿಮಿಲರ್ ವರ್ಡ್ಸ್. ಅಂದ್ರೆ ಅಲ್ಲಿ ಸಿಮಿಲರ್ ಸೌಂಡ್ ಬರ್ತಾ ಇರುತ್ತೆ, ಸಿಮಿಲರ್ ಪ್ರೊನೌನ್ಸಿಯೇಷನ್ ಉಚ್ಚಾರ ಇರುತ್ತೆ, ಆ ಪದಗಳನ್ನ ಏನ್ ಮಾಡಿ ಓದ್ಲಿಕ್ಕೆ ಪ್ರಯತ್ನ ಮಾಡಿ. ಯಾವ ರೀತಿ? ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಈ ಎಲ್ಲಾ ಪದಗಳಲ್ಲಿ ಏನಿದೆ, ಮ್ಯಾಟ್, ಬ್ಯಾಡ್, ಮ್ಯಾಚ್, ಪ್ಯಾಟ್, ಬ್ಯಾನ್. ಸೊ ಇಲ್ಲಿ ಆ ಅನ್ನುವಂತ ಒಂದು ಸೈಡ್ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾವು ವ್ಯಾನ್ ಅಂತ ಹೇಳುವಾಗ ವ್ಯಾನ್ ಅಂತ ಹೇಳ್ತೇವಿ, ಕ್ಯಾನ್ ಅಂತ ಹೇಳುವಾಗ ಕ್ಯಾನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆ ಅನ್ನುವಂತಹ ಒಂದು ಸೌಂಡ್ ಬರ್ತಾ ಇದೆ ಈ ಎಲ್ಲಾ ಪದಗಳಲ್ಲಿ. ಇದನ್ನ ಗ್ರೂಪ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಗೂಗಲ್ ಮಾಡಿದ್ರೆ, ಚಾಟ್ ಜಿಪಿಟಿ ಹೋಗಿ ಇಂಥ ಪದಗಳು ಕೊಡಿ ಅಂದ್ರೆ ಆರಾಮಾಗಿ ಕೊಡುತ್ತೆ, ಅದು ಫಾಸ್ಟ್ ಆಗಿ ಓದೋದ್ ಕಲಿತೀರಾ. ಮ್ಯಾಟ್, ಬ್ಯಾಡ್, ಮ್ಯಾಚ್, ಪ್ಯಾಡ್, ಬ್ಯಾನ್, ಸ್ಯಾಡ್, ಫ್ಯಾನ್, ಮ್ಯಾಪ್, ಸ್ಯಾಡ್, ಕ್ಯಾಟ್. ಸೊ ಇಲ್ಲಿ ನಾನು ನಿಮ್ಗೆ ಎ ಬಂದಾಗ ಅಲ್ಲಿ ಎಲ್ಲಾ ಕಡೆ ಆ ಅನ್ನುವಂತಹ ಸೌಂಡ್ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಯಾಕೆಂದ್ರೆ ಅದು ವರ್ಕ್ ಆಗೋದಿಲ್ಲ ಕೆಲವು ಬಾರಿ. ಬಟ್ ಕಾರ್ ನಲ್ಲಿ ಎ ಬಂದಾಗ ಅಲ್ಲಿ ಆ ಸೌಂಡ್ ಬರುತ್ತೆ, ಕಾರ್ ಆಗುತ್ತೆ. ಇಲ್ಲಿ ಆ ಸೌಂಡ್ ಬರ್ತಾ ಇದೆ, ಬಟ್ ಇಲ್ಲಿ ಏನ್ ಬರ್ತಾ ಇದೆ, ಆ ಸೌಂಡ್ ಬರ್ತಾ ಇದೆ, ಫ್ಯಾಟ್, ಬ್ಯಾನ್. ಬಟ್ ಈ ಪದಗಳನ್ನ ನೋಡಿದಾಗ 4 ಸಲ ಓದಿದ್ರೆ ತಲೆಯಲ್ಲಿ ನೆನಪುಳಿಯುತ್ತೆ ಈ ಪದಗಳನ್ನ ಈ ರೀತಿ ಓದ್ಬೇಕು ಅಂತ ಹೇಳಿ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಇದು ಸಿಂಪಲ್, ಇನ್ನು ಸಿಂಪಲ್ ಇದೆ. ಸೊ ಇಲ್ಲಿ ಎ ಯು ಎಲ್ಲಾ ಕಡೆ ಇದೆ, ಕಾಣಿಸ್ತಾ ಇದೆಯಾ? ಇಲ್ಲ ಇದಕ್ಕೆ ಯಾವ ರೀತಿ ಉಚ್ಚಾರ ಮಾಡ್ತೀವಿ, ಪಾಸ್. ಸೊ ಇಲ್ಲಿ ಆ ಸೌಂಡ್ ಬರ್ತಾ ಇದೆ, ಪಾಸ್. ಕಾಸ್, ಆ ಸೌಂಡ್ ಬರ್ತಾ ಇದೆ. ಬಿಕಾಸ್, ಲಾಂಚ್, ಆ ಸೌಂಡ್ ಬರ್ತಾ ಇದೆ. ಫಾಲ್ಟ್. ಸೊ ಇಂಥ ಪದಗಳನ್ನ ಕೂಡಿಸ್ಕೊಂಡು ಅದನ್ನ ಒಂದೇ ಸಲ ಓದಿ. ಇನ್ನು ಇದಕ್ಕೇನು ಬಹಳ ಎಫರ್ಟ್ ಹಾಕೋದ್ ಬೇಕಾಗಿಲ್ಲ. ನೀವು ಇದಕ್ಕೆ ಗೂಗಲ್ ಯೂಸ್ ಮಾಡಿ, ಗೂಗಲ್ ಜೆಮಿನೈ ಯೂಸ್ ಮಾಡಿ, ಅಥವಾ ಚಾಟ್ ಜಿಪಿಟಿ ಯೂಸ್ ಮಾಡಿ, ಇಂಥ ಪದಗಳನ್ನ ಕೊಡಿ ಅಂತ ಹೇಳಿ. ಅಂದ್ರೆ ಒಂದು ವರ್ಡ್ ಹಾಕಿ ಕಾಸ್ ಅಂತ ಹೇಳಿ, ಇದೇ ಸೇಮ್ ಪ್ರೊನೌನ್ಸಿಯೇಷನ್ ಇರುವಂತಹ, ಸಿಮಿಲರ್ ಪ್ರೊನೌನ್ಸಿಯೇಷನ್ ಇರುವಂತಹ ಪದಗಳನ್ನ ಕೊಡಿ ಅಂದ್ರೆ ಅದು 10-20 ಪದ ಕೊಡುತ್ತೆ. ಅದನ್ನ ಓದಿ ಪ್ರಾಕ್ಟೀಸ್ ಮಾಡಿ. ಸಿಂಪಲ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಕೇಕ್, ಟೇಕ್, ಸ್ನೇಕ್. ಅಂದ್ರೆ ಈ ಒಂದು ಎಲ್ಲಾ ಪದಗಳಲ್ಲಿ ಎ ಅನ್ನುವಂತಹ ಸೌಂಡ್ ಬರ್ತಾ ಇದೆ. ಏನ್ ಬರ್ತಾ ಇದೆ? ಎ ಅನ್ನುವಂತಹ ಸೌಂಡ್ ಬರ್ತಾ ಇದೆ. ಕೇಕ್, ಟೇಕ್, ಸ್ನೇಕ್, ಫೇಕ್, ಶೇಕ್, ಮಿಸ್ಟೇಕ್, ಅವೇಕ್, ಮೇಕ್, ಬ್ರೇಕ್, ಲೇಕ್. ಈ ರೀತಿ ಪದಗಳನ್ನ ಕೂಡಿಸಿ ಕಲ್ತ್ರೆ ಫಾಸ್ಟ್ ಆಗಿ ಇಂಗ್ಲಿಷ್ ಓದೋದನ್ನ ಕಲಿತೀರಾ. ಇನ್ನ ಸೆಕೆಂಡ್ ಸ್ಟೆಪ್ ವೆರಿ ಇಂಪಾರ್ಟೆಂಟ್, ಲರ್ನ್ ಕಾಮನ್ ಇಂಗ್ಲಿಷ್ ವರ್ಡ್ಸ್. ನೋಡಿ, ಇಂಗ್ಲಿಷ್ ನಲ್ಲಿ ಇರೋದೇ ಕೇವಲ 26, ಎಷ್ಟು 26, 24 ಅಂತ ನಾನು ಹೇಳಿದ್ನಲ್ಲ, 24 ಅಲ್ಲ ರೀ, 26 ಲೆಟರ್ಸ್ಗಳು, ಕೇವಲ 26 ಅಕ್ಷರಗಳು ಇವೆ. ಅದನ್ನ ಹಿಂದೆ ಮುಂದೆ ಕೂಡಿಸಿ ಪದಗಳನ್ನ ಮಾಡ್ತಾರೆ. ಅಂಡ್ ಅದರಲ್ಲಿಯೂ ಕೂಡ ಇಂಗ್ಲಿಷ್ ನಲ್ಲಿ ಒಂದು 200 ಕಾಮನ್ ವರ್ಡ್ಸ್ ಗಳು ಇವೆ. ಎಷ್ಟು ರೀ? ಕೇವಲ 200 ಕಾಮನ್ ವರ್ಡ್ಸ್ ಗಳು ಇವೆ. ಅವು ಪದೇ ಪದೇ ಅವೇ ಯೂಸ್ ಆಗ್ತವೆ. ಇಂಗ್ಲಿಷ್ ಮಾತಾಡುವಾಗ, ಇಂಗ್ಲಿಷ್ ಬರೆಯುವಾಗ ಅವೇ ರಿಪೀಟೆಡ್ ಆಗಿ ಯೂಸ್ ಮಾಡ್ತಾರೆ. ಈಗ ಆ ಪದಗಳನ್ನ ನೀವು ಕಲ್ತ್ಬಿಟ್ರೆ ಸಾಕು, ಆರಾಮಾಗಿ ಇಂಗ್ಲಿಷ್ ಓದ್ಲಿಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಆ ಪದಗಳು ಯಾವುವು ಅಂದ್ರೆ, ಎಕ್ಸಾಂಪಲ್ ನೋಡಿ, ದ ಆಗಿರಬಹುದು, ಈಸ್, ವಾಸ್, ಹ್ಯಾವ್, ಬಿಕಾಸ್, ಆಫ್ಟರ್, ಬಿಫೋರ್, ಲವ್, ಕುಡ್, ವುಡ್, ಶುಡ್. ಈ ರೀತಿ 200 ಪದಗಳು ಇವೆ. ಅದನ್ನ ರಿಪೀಟೆಡ್ ಆಗಿ ಯೂಸ್ ಆಗ್ತವೆ ಇಂಗ್ಲಿಷ್ ಅಲ್ಲಿ. ಅದನ್ನ ಓದೋದು ಕಲ್ತು ಬಿಟ್ರೆ ಸಾಕು, ಆರಾಮಾಗಿ ನೀವು ಇಂಗ್ಲಿಷ್ ಓದೋದನ್ನ ಫಾಸ್ಟ್ ಆಗಿ ಕಲಿತೀರಾ. ಸೊ ಇನ್ನ ಈ ಪದಗಳು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ, ನೀವು ಏನ್ ಮಾಡಬಹುದು, ಈ ನನ್ನ ಪೇಯ್ಡ್ ಕೋರ್ಸ್ ಅನ್ನ ಜಾಯಿನ್ ಆಗಬಹುದು, 0 to Hero Level ಸ್ಪೋಕನ್ ಇಂಗ್ಲಿಷ್ ಕೋರ್ಸ್. ಇದರಲ್ಲಿ ಕೇವಲ ಓದೋದಷ್ಟೇ ಅಲ್ಲ, ಓದೋದಾದ್ರೂ ಪಕ್ಕ ಕಲಿತೀರಾ, ವಾಕ್ಯ ಮಾಡಿ ಬರೆಯೋದು ಕಲಿತೀರಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಬರೆಯೋದು ಕಲಿತೀರಾ. ಸೊ ಇದ್ರಲ್ಲಿ ನಿಮ್ಗೆ ಲೈವ್ ಕ್ಲಾಸಸ್ ಇರುತ್ತೆ, PDF ನೋಟ್ಸ್ ಗಳು ಇರುತ್ತೆ, ಪ್ರಾಕ್ಟೀಸ್ ಟೆಸ್ಟ್ ಗಳು ಇರುತ್ತೆ, ಅಸೈನ್ಮೆಂಟ್ಸ್ ಗಳು ಇರುತ್ತೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಅಂದ್ರೆ ಈ ಕೋರ್ಸ್ ಯಾರಿಗೆ ಅಂದ್ರೆ, ಇಂಗ್ಲಿಷ್ ಓದ್ಲಿಕ್ಕೆ ಬರ್ತಾ ಇಲ್ಲ, ಇಂಗ್ಲಿಷ್ ಅಲ್ಲಿ ಓನ್ ಆಗಿ ವಾಕ್ಯ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಅಥವಾ ಬರೆಯುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ತಾ ಇದೆ, ಅದನ್ನಾದ್ರೂ ಕಲಿತೀರಾ. ತುಂಬಾ ಈಸಿ ಅದು. ಅದನ್ನು ಹೊರತುಪಡಿಸಿ ಇಂಗ್ಲಿಷ್ ನನಗೆ ಓದಿದಾಗ ಅರ್ಥ ಆಗೋದಿಲ್ಲ, ಇಂಗ್ಲಿಷ್ ನಲ್ಲಿ ಓನ್ ಆಗಿ ಯಾವುದೇ ಗ್ರಾಮರ್ ಮಿಸ್ಟೇಕ್ಸ್ ಗಳಿಲ್ಲದೆ ವಾಕ್ಯ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಇನ್ನು ವಾಕ್ಯ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ನನಗೆ ಮೀಟಿಂಗ್ಸ್ ನಲ್ಲಿ, ಸ್ಟೇಜ್ ಮೇಲೆ, ನನ್ನ ಕಂಪ್ನಿಯಲ್ಲಿ ಒಂದು ಪ್ರೆಸೆಂಟೇಷನ್ ಕೊಡುವಾಗ, ಇಂಟರ್ವ್ಯೂ ಕೊಡುವಾಗ ನನಗೆ ಫ್ಲೂಯೆಂಟ್ ಆಗಿ, ಕಾನ್ಫಿಡೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ, ಈ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ರೆ, ಇನ್ನು ಮಾತಾಡುವಾಗ ಎಲ್ಲಿ ತಪ್ಪು ಮಾಡ್ತೀನೋ ಅನ್ನುವಂತಹ ಭಯ ನಿಮ್ಗೆ ಕಾಡ್ತಾ ಇದ್ರೆ, ಸೊ ಆ ಭಯದಿಂದ ನಿಮ್ಮಲ್ಲಿ ಕಾನ್ಫಿಡೆನ್ಸೇ ಬರ್ತಾ ಇಲ್ಲ, ನೀವು ಅವಕಾಶಗಳನ್ನ ಮಿಸ್ ಮಾಡ್ಕೋತಾ ಇದ್ದೀರಾ ಅಂದ್ರೆ, ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆಗಬಹುದು. ಈ ಕೋರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ತುಂಬಾ ಫಾಸ್ಟ್ ಆಗಿ ನೀವು ಇಂಗ್ಲಿಷ್ ಅನ್ನ ಕಲಿತೀರಾ. ಇದು 0 to Hero Level ಸ್ಪೋಕನ್ ಇಂಗ್ಲಿಷ್ ಕೋರ್ಸ್. ಅಂದ್ರೆ 0 ಇಂದ ಬೇಸಿಕ್ ಇಂದ ಅಡ್ವಾನ್ಸ್ಡ್ ವರೆಗೆ ನೀವು ಇಂಗ್ಲಿಷ್ ಅನ್ನ ಇದರಲ್ಲಿ ಕಲಿತೀರಾ. ಸೊ ಲೈವ್ ಕ್ಲಾಸಸ್ ನಲ್ಲಿ, ಅದು ಕೂಡ 30 ಡೇಸ್ ನಲ್ಲಿ. ಸೊ ಆ ಲೈವ್ ಕ್ಲಾಸ್ ನ ರೆಕಾರ್ಡಿಂಗ್ ಸಿಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ರಿವಿಷನ್ ಮಾಡ್ಲಿಕ್ಕೆ ನಾವೇ ನಿಮ್ಗೆ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಅಂಡ್ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್. ಯಾವುದೋ ಸ್ಕಿಲ್ ನಲ್ಲಿ ಒಬ್ಬ ವ್ಯಕ್ತಿ ಪ್ರಾಕ್ಟೀಸ್ ನಿಂದ ಪರ್ಫೆಕ್ಟ್ ಆಗ್ತಾನೆ. ಸೊ ಪ್ರಾಕ್ಟೀಸ್ಗೆ ನಿಮ್ಗೆ ಇಲ್ಲಿ
ಆನ್ಲೈನ್ ಟೆಸ್ಟ್ಗಳು ಅಂಡ್ ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ಗಳು ಇರ್ತವೆ. ಅಂಡ್ ಇದರಲ್ಲಿ ಕೋರ್ಸ್ ನ ವ್ಯಾಲಿಡಿಟಿ ಬಂದು 6 ಮಂತ್ಸ್, ಅಂದ್ರೆ ಒಂದೂವರೆ ತಿಂಗಳಲ್ಲಿ ನೀವು ಕಲಿತೀರಾ. ಅಂಡ್ ಅದ ನಂತರನೂ ಕೂಡ ನಿಮಗೆ ಈ ಎಲ್ಲಾ ಕ್ಲಾಸಸ್ ನೋಟ್ಸ್ಗಳು 6 ಮಂತ್ಸ್ ವರೆಗೆ ವ್ಯಾಲಿಡಿಟಿ ಸಿಗುತ್ತೆ. ಎಲ್ಲಿ ಕ್ಲಾಸಸ್ ನಡೆಯುತ್ತೆ ಅಂದ್ರೆ ಸೊ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ. ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಟೈಮಿಂಗ್, ಲೈವ್ ಕ್ಲಾಸಸ್ ನ ಟೈಮಿಂಗ್ ಬಂದು 7 o'clock ಇರುತ್ತೆ. ರೆಕಾರ್ಡೆಡ್ ಕ್ಲಾಸ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ಈ ಕೋರ್ಸ್ ಅನ್ನ ನೀವು ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಸಿಂಪಲ್ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಕಿಲ್ ಬೂಸ್ಟರ್ ಆಪ್ ಯಾಕೆ, ನಿಮ್ಮ ಸ್ಕಿಲ್ಸ್ ಗಳನ್ನ, ಇವತ್ತು ನಮ್ಮ ಸ್ಕೂಲ್ ಕಾಲೇಜ್ ಅಲ್ಲಿ ಸ್ಕಿಲ್ಸ್ ಗಳನ್ನ ಕಲಿಸ್ತಾ ಇಲ್ಲ, ಓನ್ಲಿ ಸರ್ಟಿಫಿಕೇಟ್ಸ್ ಇದೆ. ಸರ್ಟಿಫಿಕೇಟ್ಸ್ ನ ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ ಎಷ್ಟಿದೆ ಅಂತ. ಸ್ಕಿಲ್ಸ್ ಇಂದ ಒಂದು ಜಾಬ್ ಮಾರ್ಕೆಟ್ ನಲ್ಲಿ, ಒಂದು ಗವರ್ಮೆಂಟ್ ಜಾಬ್ ಅಲ್ಲಿ ಡಿಸೈಡ್ ಆಗ್ತಾರೆ ನೀವು ಎಷ್ಟು, ನಿಮ್ಗೆ ಯಾವ ಜಾಬ್ ಸಿಗುತ್ತೋ ಇಲ್ವೋ, ಜಾಬ್ ನಲ್ಲಿ ಪ್ರಮೋಷನ್ಸ್ ಆಗುತ್ತೋ ಇಲ್ವೋ, ನಿಮ್ಮಲ್ಲಿ ಒಂದು ಒಳ್ಳೆ ಪರ್ಸನಾಲಿಟಿ ಆಗಿ ಡೆವಲಪ್ ಮಾಡಿದಿರೋ ಇಲ್ವೋ, ಕಾನ್ಫಿಡೆನ್ಸ್ ಇದೋ ಇಲ್ವೋ ಅಂತ ಹೇಳಿ, ರೈಟ್. ಸೊ ಹಾಗಾದ್ರೆ ಈ ಸ್ಕಿಲ್ ಅನ್ನ, ನಿಮ್ಮ ಸ್ಕಿಲ್ ಅನ್ನ ಬೂಸ್ಟ್ ಮಾಡ್ಲಿಕ್ಕೆ, ಅಪ್ಗ್ರೇಡ್ ಮಾಡ್ಲಿಕ್ಕೆ ಈ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾವು ಏನಾದ್ರೂ ಡೌಟ್ಸ್ ಇದ್ರೆ ಡೈರೆಕ್ಟ್ಲಿ ಜಾಯ್ನ್ ಆಗ್ಬೇಕಾದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಓಕೆ, ಸೊ ಇನ್ನು ನಮ್ಮ ಲಾಸ್ಟ್ ಸ್ಟೆಪ್ ಗೆ ಬರೋಣ. 3 ಸ್ಟೆಪ್ಸ್ ನಾನು ನಿಮ್ಗೆ ಹೇಳಿದ್ರಲ್ಲಿ 2 ಹೇಳಿದೆ, ಇನ್ನು 3ನೇ ಸ್ಟೆಪ್. ಸೊ 3ನೇ ಸ್ಟೆಪ್ ಬಂದು ಇದರ ನೋಟ್ಸ್ ಗಾಗಿ ಟೆಲಿಗ್ರಾಮ್ ಅನ್ನ ಜಾಯ್ನ್ ಆಗಿ. ಸೊ ಇದರ ರಿವಿಷನ್ ಮಾಡ್ಕೋಬೇಕು ನೀವು, ಅಂದ್ರೆ ನೋಟ್ಸ್ ಬೇಕಂದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗಿ, ಇದರ ಲಿಂಕ್ ಕೆಳಗಡೆ ಇದೆ, ಅಲ್ಲಿ ನಾನು ಇದನ್ನ ಶೇರ್ ಮಾಡ್ತೀನಿ. ರೀಡ್ ಸಿಂಪಲ್ ಸೆಂಟೆನ್ಸಸ್ ಡೈಲಿ. ಡೈಲಿ ಒಂದು ಪ್ರಾಕ್ಟೀಸ್, ಸಿಂಪಲ್ ವಾಕ್ಯಗಳನ್ನ ಓದಿ. ಆ ಸಿಂಪಲ್ ವಾಕ್ಯಗಳಲ್ಲಿ ಕೆಲವು ರಿಪೀಟೆಡ್ ಆಗಿ ಇಂಗ್ಲಿಷ್ ನಲ್ಲಿ ನಾವು ಬಳಸುವಂತ ಪದಗಳು ಇರ್ತವೆ. ಸೊ ಅದರಿಂದ ತುಂಬಾ ಫಾಸ್ಟ್ ಆಗಿ ನೀವು ಓದೋದನ್ನ ಕಲಿತೀರಾ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಐ ಆಮ್ ಹ್ಯಾಪಿ. ಸೊ ಆಮ್ ಅನ್ನೋದು ತುಂಬಾ ಸಲ ಯೂಸ್ ಆಗುತ್ತೆ. ಹ್ಯಾಪಿ ಅನ್ನೋದು ಇಂಗ್ಲಿಷ್ ಅಲ್ಲಿ ಪದೇ ಪದೇ ಯೂಸ್ ಮಾಡ್ತೀವಿ. ಶಿ ಈಸ್ ಕುಕಿಂಗ್, ಶಿ ಈಸ್ ಆಗಿರ್ಬೋದು, ಕುಕಿಂಗ್ ಆಗಿರ್ಬೋದು. ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್, ಓಪನ್ ದ ಡೋರ್, ಕ್ಲೋಸ್ ಯುವರ್ ಐಸ್. ಈ ರೀತಿ ಚಿಕ್ಕ ಚಿಕ್ಕ ವಾಕ್ಯವನ್ನ ರಿಪೀಟೆಡ್ ಆಗಿ ಓದಿ. ಡೈಲಿ ಒಂದು 10-15 ನಿಮಿಷ ಈ ರೀತಿ ಪ್ರಾಕ್ಟೀಸ್. ಸೊ ಆರಾಮಾಗಿ ಫಾಸ್ಟ್ ಆಗಿ ಇಂಗ್ಲಿಷ್ ಓದೋದನ್ನ ಕಲಿತೀರಾ. ಅಂಡ್ ಅಲ್ಟಿಮೇಟ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ, ಇಂಗ್ಲಿಷ್ ನಲ್ಲಿ ಕಂಬಳಿ ಇಲ್ಲ. ಕಂಬಳಿ ಮೂಲಕ ಹೋಗ್ತಾ ಇದ್ರೆ ಅಂದ್ರೆ ಆಲ್ರೆಡಿ ನಿಮ್ಗೆ ಯಾರೋ ಹೇಳಿ ದಾರಿ ತಪ್ಪಿಸಿದ್ದಾರೆ. ಯಾಕಂದ್ರೆ ನನಗೂ ಕೂಡ ಹೇಳಿದ್ರು, ನಾನ್ ಟ್ಯೂಷನ್ ನಲ್ಲಿ ಇರುವಾಗ ಅಂಡ್ 5th-6th ಕ್ಲಾಸ್ ಅಲ್ಲಿ ಇರುವಾಗ, ಇಂಗ್ಲಿಷ್ ಕಂಬಳಿ ಕಲೀರಿ, ಓದ್ಲಿಕ್ಕೆ ಬರುತ್ತೆ ಅಂತ ಹೇಳಿ. ಯಪ್ಪ, ಇಂಗ್ಲಿಷ್ ಕಂಬಳಿ ಇಲ್ವೇ ಇಲ್ಲ. ಏನ್ ಕಲಿತೀರಾ ಇಂಗ್ಲಿಷ್ ಕಂಬಳಿ? ನಾನು ಈಗ ವಿತ್ ಪ್ರೂಫ್ ನಾನು ನಿಮ್ಗೆ ತೋರಿಸಿದೆ. ಸೊ ಆ ತಪ್ಪನ್ನ ನಾನ್ ಮಾಡಿದೀನಿ, ನೀವು ಮಾಡಬೇಡಿ, ರೈಟ್. ಈ ಮೆಥಡ್ ಮೂಲಕ ನೀವು ಇಂಗ್ಲಿಷ್ ಓದೋ ಸ್ಟಾರ್ಟ್ ಮಾಡಿದ್ರೆ ಬಹಳ ಫಾಸ್ಟ್ ಆಗಿ ಇಂಗ್ಲಿಷ್ ಓದೋದನ್ನ ಕಲಿತೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಆ ಪ್ರಾಬ್ಲಮ್ ಇತ್ತಲ್ಲ, ಇಂಗ್ಲಿಷ್ ನಮಗೆ ಓದ್ಲಿಕ್ಕೆ ಬರ್ತಾ ಇಲ್ಲ, ಅದಕ್ಕೆ ಒಂದು ಸೊಲ್ಯೂಷನ್ ಸಿಕ್ಕಿದೆ, ಒಂದು ಪ್ಲಾನ್ ಸಿಕ್ಕಿದೆ, ಯಾವ ರೀತಿ ಕಲಿಬೇಕು ಅಂತ ಹೇಳಿ. ಇದರಿಂದ ನಿಮ್ಮ ತುಂಬಾ ಟೈಮ್ ಸೇವ್ ಆಗುತ್ತೆ. ರೈಟ್ ಡೈರೆಕ್ಷನ್ ಅಲ್ಲಿ ನೀವು ಎಫರ್ಟ್ ಹಾಕ್ತೀರಾ, ರೈಟ್. ನೀವು ಹೋಗ್ಬೇಕಾಗಿರೋದು ಈ ಕಡೆ, ಬಟ್ ರಾಂಗ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ತುಂಬಾ ರಿಗ್ರೆಟ್ ಆಗುತ್ತೆ, ಬಹಳ ದೂರ ಹೋಗಿ ದುಃಖ ಆಗುತ್ತೆ, ಪಶ್ಚಾತ್ತಾಪ ಆಗುತ್ತೆ. ಈ ಕಡೆ ಹೋಗ್ಬೇಕಾಗಿತ್ತು, ಈ ಕಡೆ ಹೋದೆ ಅಂತ ಹೇಳಿ. ರೈಟ್ ಡೈರೆಕ್ಷನ್ ಅಲ್ಲಿ ಇಂಗ್ಲಿಷ್ ಓದೋದನ್ನ ಕಲೀರಿ. ತುಂಬಾ ಕಡಿಮೆ ಟೈಮ್ ಅಲ್ಲಿ ಕಲಿತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕ್ಲಾಸ್ ನೋಡಿದಕ್ಕಾಗಿ. ನೀವು ಕಂಪ್ಲೀಟ್ ಇಂಗ್ಲಿಷ್ ನ ಕಲಿಬೇಕಂದ್ರೆ ಕೇವಲ ಇಂಗ್ಲಿಷ್ ಓದೋದು ಬರೆಯೋದಷ್ಟೇ ಅಲ್ಲ, ಇಂಗ್ಲಿಷ್ ಅಲ್ಲಿ ವಾಕ್ಯ ಮಾಡೋದು, ಇಂಗ್ಲಿಷ್ ಅಲ್ಲಿ ಮಾತಾಡೋದು, ಇಂಗ್ಲಿಷ್ ಅಲ್ಲಿ ಯಾವುದೇ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಇಲ್ಲದೆ ವಾಕ್ಯ ಮಾಡೋದನ್ನ ನೀವು ಕಲಿಬೇಕಂದ್ರೆ ಈ ಕೋರ್ಸ್ ಅನ್ನ ನೀವು ಜಾಯಿನ್ ಆಗಬಹುದು, ರೈಟ್. ಸೊ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಅಲ್ಲಿ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ ನೀವು ಜಾಯಿನ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವಿಡಿಯೋ ನೋಡಿದಕ್ಕಾಗಿ. ಇದೇ ರೀತಿ ವಿಡಿಯೋಸ್ಗಾಗಿ, ಇಂಗ್ಲಿಷ್ಗೆ ರಿಲೇಟೆಡ್ ಆಗಿರುವಂತಹ ವ್ಯಾಲ್ಯೂಯಬಲ್ ವಿಡಿಯೋಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಹುಸೇನ್ ನಾಯ್ಕರ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.